ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ಇವತ್ತು ಮಾವಿನಕಾಯಿ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಮಾವಿನಕಾಯಿ ಸೀಸನ್ನಲ್ಲಿ ಒಂದು ಸ್ವಲ್ಪ ಮಾವಿನಕಾಯಿ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ರಸಮ್ಮಿಗೆ ಮತ್ತು ಚುರುಮುರಿ ಮಾಡುವಾಗ ಮತ್ತು ಸಾರಿಗೆ ಹುಳಿ ಕಡಿಮೆ ಆದರೆ ಈ ಟೈಮ್ನಲ್ಲೆಲ್ಲ ಈ ಮಾವಿನಕಾಯಿ ಪೌಡ್ರು ಒಂದೊಂದು 1/4 ಸ್ಪೂನ್ ಈ ಥರ ಹಾಕಿದರೆ ಹುಳಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಹುಳಿ. ಈ ಮಾವಿನಕಾಯಿ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈ ಥರ ಮಾವಿನಕಾಯಿ ತಂದು ಕ್ಲೀನಾಗಿ ತೊಳೆದು ಒಣಸಿಟ್ಕೋಬೇಕು. ಇದನ್ನು ಒಣಸಾದ ತಕ್ಷಣ ಈ ಥರ ಗಾಳಿಗೆ ಆರಕ್ಕೆ ಇಟ್ಕೋಬೇಕು. ಆವಾಗ ಇದನ್ನು ಒಂದೊಂದು ಮಾವಿನಕಾಯಿ ಹೀಗೆ ಸಿಪ್ಪೆ ತೆಗಿಬೇಕು. ಇದ್ರ ಮೇಲ್ಗಡೆದೆಲ್ಲ ಸಿಪ್ಪೆ ತೆಗಿಬೇಕು. ಈ ಥರ ಈ ಮಾವಿನಕಾಯಿ ಪೌಡ್ರ್ ಮಾಡಿಟ್ಕೊಂಡ್ರೆ ಎಲ್ಲ ಥರದ್ದು ಸಾರು ಹುಳಿ ಕಡಿಮೆ ಆದಾಗ ಮೀನು ಫ್ರೈಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬೋದು. ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ ತಕ್ಷಣ ಅದನ್ನೇ ತೆಳು ಸ್ಲೈಸ್ ಮಾಡಿ ಬಿಸಿಲಿಗೆ ಒಣಸ್ಬೇಕು. ಈ ಥರ ಸ್ಲೈಸ್ ಮಾಡ್ಬೇಕು ತೆಳು. ಇಷ್ಟು ತೆಳ್ಳಗಿರಬೇಕು. ಬಿಸಿಲು ಜಾಸ್ತಿ ಇದ್ದರೆ ಬೇಗ ಒಣಗುತ್ತೆ, ಬಿಸಿಲು ಕಡಿಮೆ ಇದ್ದರೆ ತೆಳು ಸ್ಲೈಸ್ ಮಾಡಬೇಕು, ಒಣಗಲ್ಲ ಬೇಗ. ಇದೊಂದು ಮಾವಿನಕಾಯಿ ಸಿಪ್ಪೆ ತೆಗೆಯೋದು ತೋರಿಸ್ತೀನಿ ಈಗ. ಈ ಥರ ಮೇಲ್ಗಡೆ ಇರೋ ಸಿಪ್ಪೆ ತೆಳುವಾಗಿ ತೆಗಿಬೇಕು. ಸಿಪ್ಪೆ ತೆಗೆದ ತಕ್ಷಣ ಈ ಥರ ಸೈಡಿಂದನೇ ಸ್ಲೈಸ್ ಆಗಿ ಕಟ್ ಮಾಡ್ತಾ ಹೋಗ್ಬೇಕು. ಅದ್ರ ಹೊಟ್ಟೆ ಹಾಕಬಾರ್ದು, ಹೊಟ್ಟೆ ಬಿಡಬೇಕು. ಈ ಥರ ಸ್ಲೈಸ್ ಮಾಡಬೇಕು. ಇವಾಗ ಇದನ್ನು ಬಿಸಿಲಿಗೆ ಒಣಸ್ಬೇಕು. ಒಂದು 4-5 ದಿವಸ ಬಿಸಿಲಿಗೆ ಒಣಸಾದ್ರ ಮೇಲೆ ಪೌಡ್ರ್ ಮಾಡೋದು. ಆಮ್ಚೂರು ಪೌಡ್ರಿಗೆ ಈಗ ಮಾವಿನಕಾಯಿ ಎಲ್ಲ ಈ ಥರ ಒಣಸಿ ಒಂದು 5-6 ಬಿಸಿಲಿಗೆ ಒಣಸಿದಾಗ ಈ ಥರ ಗಟ್ಟಿಯಾಗುತ್ತೆ. ಇದನ್ನೀಗ ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡಬೇಕು. ಇದೆಲ್ಲ ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋದು. ಈ ಥರ ಪೌಡ್ರ್ ಆಗಿದೆ. ಇದನ್ನು ನೀವು ಚಿತ್ರಾನ್ನಕ್ಕಾಗಲಿ ಅಥವಾ ಸಾಂಬಾರಿಗೆ ಸ್ವಲ್ಪ ಹುಳಿ ಕಡಿಮೆ ಆದರೆ ಚಿತ್ರಾನ್ನಕ್ಕೆ ಮತ್ತು ಮಂಡಕ್ಕಿ ಚುರುಮುರಿ ಮಾಡುವಾಗ ಹಾಕ್ಬೋದು. ಈ ಆಮ್ಚೂರು ಪೌಡ್ರು ರೆಡಿಯಾಗಿದೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.